ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಯೇಸುವಿನ ಕರೆ ಎಷ್ಟು ಪ್ರಬಲವಾದುದು ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಯೇಸುವಿನ ಕರೆ ಕೇವಲ ಆತನನ್ನು ನಂಬಲು ಒಂದು ಆಹ್ವಾನವಲ್ಲ, ಬದಲಾಗಿ ಆತನನ್ನು ನಂಬಿ ಹಿಂಬಾಲಿಸುವ ಕರೆಯಾಗಿದೆ. ಕಾಲ್ ಟು ಫಾಲೋ ಹಿಮ್. ಬೈಬಲಲ್ಲಿ ನಾವು ನೋಡ್ತೇವೆ, ಯಾರೆಲ್ಲ ಯೇಸುವನ್ನು ಎದುರಿಸಿದ್ರು ಅಥವಾ ಯಾರಿಗೆಲ್ಲ ಯೇಸುವಿನ ಎನ್ಕೌಂಟರ್ ಆಯಿತೋ, ಯೇಸುವಿನ ಕರೆ ಸಿಕ್ಕಿತೋ, ಅವರ ಜೀವನ ಪೂರ್ಣವಾಗಿ ಬದಲಾಗುತ್ತೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಉಕ್ಕಡದಲ್ಲಿ ಕುಳಿತಿದ್ದ, ಸುಂಕ ವಸೂಲಿಗಾಗಿ ಕುಳಿತಿದ್ದ ಲೇವಿಯನ್ನು ನನ್ನನ್ನು ಹಿಂಬಾಲಿಸು ಎಂದು ಕರೆ ನೀಡಿದ್ರು. ಲೇವಿಯು ಎದ್ದು ಎಲ್ಲವನ್ನು ಪರಿತ್ಯಜಿಸಿ ಯೇಸುವನ್ನು ಹಿಂಬಾಲಿಸಿದನು. ಲೇವಿಗೆ ಸುಂಕ ವಸೂಲಿಯಿಂದ ಒಳ್ಳೆಯ ಆದಾಯ, ಹಣ ಸಿಗುತ್ತಿತ್ತು. ಆದರೆ ಆತನಿಗೆ ಯೇಸುವಿನ ಕರೆ ತನ್ನ ಹಣ, ಸಂಪತ್ತಿಗಿಂತ ಪ್ರಮುಖವಾಯಿತು, ಮುಖ್ಯವಾಯಿತು. ಅದೇ ಆತನ ಬಲವಾಯಿತು. ಆತ ಎಲ್ಲವನ್ನು ಪರಿತ್ಯಜಿಸಿ, ಅಂದರೆ ತನ್ನ ಪ್ರೊಫೆಷನ್, ವೃತ್ತಿ, ಆದಾಯ ಗಳಿಕೆ ಎಲ್ಲ ಬಿಟ್ಟು ಆತ ಯೇಸುವನ್ನು ಹಿಂಬಾಲಿಸಿದ. ಇಂದು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುತ್ತೇವೆ ಎಂದು ಹೇಳಿಕೊಳ್ಳುವ ನಾವು ನಿಜವಾಗಿ ಎಲ್ಲವನ್ನು ಪರಿತ್ಯಜಿಸಿದ್ದೇವಾ ಎಂಬುದಾಗಿ ನಾವು ಪರಿಶೀಲಿಸಿ ನೋಡೋಣ. ನಂತರ ನಾವು ನೋಡ್ತೇವೆ, ಲೇವಿ ತನ್ನ ಮನೆಯಲ್ಲಿ ಯೇಸುವಿಗೆ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದಾಗ ಅಲ್ಲಿ ಫರಿಸಾಯರು ಮತ್ತು ಧರ್ಮಶಾಸ್ತ್ರಜ್ಞರು ಗೊಣಗುಟ್ಟುತ್ತಾ ಯೇಸುವಿನ ಬಗ್ಗೆ ನಿಮ್ಮ ಒಂದು ಶಿಷ್ಯರ ಹತ್ರ ಹೇಳ್ತಾರೆ, ಯೇಸು ಸುಂಕದವರ ಮತ್ತು ಪಾಪಿಷ್ಟರ ಜೊತೆ ಯಾಕೆ ತಿಂತಾರೆ? ಅದಕ್ಕೆ ಯೇಸು ಸ್ವಾಮಿ ಅಲ್ಲಿ ಉತ್ತರಿಸ್ತಾರೆ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನಾನು ಬಂದಿರೋದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಪಾಪಿಷ್ಠರನ್ನು ಕರೆಯುವುದಕ್ಕಾಗಿ ಬಂದಿದ್ದೇನೆ. ಹೌದು ಪ್ರಿಯರೇ, ಯೇಸು ಬಂದಿರೋದೇ ನಮ್ಮೆಲ್ಲರ ಉದ್ಧಾರಕ್ಕಾಗಿ, ಪಾಪಿಗಳ ಉದ್ಧಾರಕ್ಕಾಗಿ. ವೈದ್ಯನ ಅವಶ್ಯಕತೆ ಇರೋದು ಯಾವ ರೀತಿಯಲ್ಲಿ ರೋಗಿಗಳ ಸೌಖ್ಯಕ್ಕಾಗಿಯೋ ಅದೇ ರೀತಿಯಲ್ಲಿ ನಮ್ಮೆಲ್ಲರನ್ನು ನೀತಿವಂತರನ್ನಾಗಿಸಲು ಯೇಸು ಸ್ವಾಮಿ ಬಂದರು. ಯೇಸುವಿನ ಕರೆ ಇಂದು ನಮಗೆ ದೊರೆತರೆ ನಮ್ಮ ಐಡೆಂಟಿಟಿ ಬದಲಾಗುತ್ತೆ. ಯೇಸುವಿನ ಕರೆಯ ಶಕ್ತಿ ನಮ್ಮ ಹೃದಯದಲ್ಲಿ ಪರಿವರ್ತನೆ ಉಂಟು ಮಾಡುತ್ತೆ. ಯೇಸುವಿನ ಕರೆ ನಮಗೆ ಪಾಪವನ್ನು, ಲೋಕವನ್ನು, ಸ್ವಾರ್ಥವನ್ನು, ಸ್ವಹಿತವನ್ನು ಪರಿತ್ಯಜಿಸುವ ಅಥವಾ ಜಯಿಸುವ ಒಂದು ಉನ್ನತ ಶಕ್ತಿಯಾಗಿದೆ. ಯೇಸುವಿನ ಕರೆ ನಮ್ಮ ಆದ್ಯತೆಗಳನ್ನು ಬದಲಾಯಿಸುತ್ತೆ. ಸಂತ ಪೌಲನಲ್ಲಿ ಕೂಡ ಈ ತನ್ನ ಜೀವಿತವನ್ನೇ ಅದು ಬದಲಾಯಿಸಿತು, ಆತನನ್ನು ಅಪೊಸ್ತಲನನ್ನಾಗಿ ಮಾರ್ಪಡಿಸಿತು. ಹೌದು ಪ್ರಿಯರೇ, ನಮಗೆ ಭಾರತದಲ್ಲಿ ಕೂಡ ಒಂದು ಒಳ್ಳೆಯ ಉದಾಹರಣೆ ಇದೆ, ನಾಕ್ಸೇನ್. ಆತ ಕ್ರೈಸ್ತ ಧರ್ಮಕ್ಕೆ ಸಾಕ್ಷಿಯಾದ. ಯೇಸು ಸ್ವೀಕಾರ ಮಾಡಿದಾಗ ತನ್ನ ಗ್ರಾಮದ ಜನರು ಆತನಿಗೆ ತನ್ನ ನಂಬಿಕೆಯನ್ನು ಪರಿತ್ಯಜಿಸಲು ಒತ್ತಾಯಪಡಿಸಿದಾಗ ಕೂಡ, ತನ್ನ ಕುಟುಂಬವನ್ನು ಸಾಯಿಸೋದಾಗಿ ಬೆದರಿಕೆ ಹಾಕಿದಾಗ ಕೂಡ ಆತ ಹೇಳೋದು ಒಂದೇ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್. ಆತ ತನ್ನ ಎಲ್ಲವನ್ನು ಕಳೆದುಕೊಳ್ತಾನೆ. ಯೇಸುವಿನ ಕರೆ ಆತನಿಗೆ ಎಷ್ಟು ಶ್ರೇಷ್ಠವಾಗಿ ಕಾಣಲ್ಪಡ್ತು ಅಂತೇಳಿದರೆ, ಆತ ವಿಶ್ವಾಸಕ್ಕೆ ದೃಢವಾಗಿ ನಿಲ್ತಾನೆ, ಎಲ್ಲವನ್ನು ಪರಿತ್ಯಜಿಸಲು ಮುಂದಾಗ್ತಾನೆ. ಇಡೀ ಗ್ರಾಮ ಯೇಸುವನ್ನು ಹಿಂಬಾಲಿಸಲು ಆತ ಕಾರಣನಾದ. ಪ್ರಿಯರೇ, ಇಂಥ ಹಿಂಬಾಲಿಸುವಿಕೆ ನಮ್ಮದಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.